ಸರಿಸುಮಾರು 16ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಈ ಯುದ್ಧ ಟ್ರಂಪ್ ಅವರ ಪ್ರಕಾರ ಇನ್ನೂ ನನ್ನ ಲೆಕ್ಕಾಚಾರದಲ್ಲಿ 7-4 28 7-5 35 ಇನ್ನು 4 ಎಷ್ಟರದಲ್ಲ ಸಾಲ ಇನ್ನು 12ರಿಂದ 16 ದಿನ ನಡೆಯಬೇಕು, 4ರಿಂದ 5 ವಾರ ಅಂತ. ಆದರೆ ಅದರ ಒಳಗಡೆಯೇ ನಿರೀಕ್ಷಿತವಲ್ಲದ ರೀತಿಯಲ್ಲಿ ಕೆಲವು ಘಟನೆಗಳು ಮತ್ತು ಬೆಳವಣಿಗೆಗಳು ನಡೆದಿರುವುದು ಹೋಗಿ ನೆಣಕಂಡ್ ಸಾಯ್ರಿ ನನ್ನ ಮಕ್ಕಳ. ಬಹುಶಃ ಮುಂದೆ ಪ್ರಪಂಚದಲ್ಲಿ ನಡೆದರೆ ಅಥವಾ ನಡೆಯಬಹುದಾದ ಯುದ್ಧಗಳ ರೂಪಸ್ವರೂಪವನ್ನೇ ಬದಲಾಯಿಸುತ್ತದೆ ಅಂತ ಕಾಣುತ್ತೆ. ಹಾರ್ಮುಜ್ ಜಲಸಂಧಿ ಬಂದ್ ಆಗಿರುವ ಕಾರಣ ಆತಂಕದಲ್ಲಿದ್ದ ಭಾರತಕ್ಕೆ ಮಾತ್ರ ಸಂಜೀವಿನಿ ಎಂಬ ಬಣ್ಣನೆಯೊಂದಿಗೆ ಅಥವಾ ವರ್ಣನೆಯೊಂದಿಗೆ 2 ಹಡಗುಗಳು ಬಂದಿವೆ. 32 ಲಕ್ಷ LPG ಸಿಲಿಂಡರ್ ಸಾಮರ್ಥ್ಯದ 40,000 ಟನ್ ಅನಿಲ ಹೊತ್ತ ಶಿವಾಲಿಕ್ ಹಾಗೂ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಗುಜರಾತ್ನ ಬಂದರ್ಗೆ ಬಂದರೆ 20 ಮುಂದ್ರಾಗೆ 20,000 ಟನ್ LPG ತಂದಿರೋಂಥ ಇದು ಇನ್ನೊಂದು ಹಡಗು ಎಲ್ಲ ಮಂಗಳೂರಿಗೆಲ್ಲೋ ಬಂದು ನಿಂತ್ಕೊಳ್ತಾ ಇದೆ. ಇದು ಎಷ್ಟನ್ನು ಹೊತ್ತು ತರುತ್ತಿದೆ ಅನ್ನುವುದಕ್ಕಿಂತ ಹಾರ್ಮುಜ್ ಜಲಸಂಧಿಯನ್ನು ಸ್ಟ್ರೈಟ್ಸ್ ಆಫ್ ಹಾರ್ಮುಜ್ನ ದಾಟಿ ಬಂದಿದೆ ಅನ್ನೋದೇ ಬಹುದೊಡ್ಡ ಸುದ್ದಿ. ಯಾರೂ ದಾಟದೇ ಇರುವ ಸಂದರ್ಭದಲ್ಲಿ ಈಗಿರುವ ಅಂತಾರಾಷ್ಟ್ರೀಯ ಹಡಗುಗಳ ಓಡಾಟ ನಿಯಂತ್ರಿಸುವಂತಹ ಸಂಘಟನೆಗಳು ಅಥವಾ ಸಂಸ್ಥೆಗಳ ಪ್ರಕಾರದಲ್ಲಿ ಇಬ್ಬರು ಕ್ರಾಸ್ ಮಾಡ್ತಿದ್ದಾರೆ, ಮೂರನೇವ್ರದ್ದು ಗೊತ್ತಾಗ್ತಿಲ್ಲ ಅಂತಾರೆ. ಒಂದು ಭಾರತ ನಿಧಾನವಾಗಿ ಪುಷ್ ಮಾಡ್ಕೋತಾ ಇದೆ ತನ್ನ ಹಡಗನ್ನ, ಇನ್ನೆರಡು ಹಡಗುಗಳು ಎಲ್ಲಿಗೆ ಆಯ್ತಾ ಇದ್ದಂಗಿದೆ ನಾಳೆ ಹೊರಡಕ್ಕೆ, ನಿಧಾನಕ್ಕೆ ಹೋಗಕ್ಕೆ. ನಾಳೆ ಒಂದು ಬರೋದು, ಈಗ ಬಂದಿರೋ 2ರಲ್ಲಿ ಒಂದದು, ಬರೋ 2ರಲ್ಲಿ ಒಂದದು. ಅವು ಹಾರ್ಮೋಸನ್ ದಾಟ್ಬಿಟ್ಟಿವೆ. ಅವು ಈಗ ದಾಟಕ್ಕೆ ಇನ್ನೂ 4-2 ರೆಡಿಯಾಗಿವೆ ಅಂತ ಹೇಳ್ತಿದ್ದಾರೆ. ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಇನ್ನೊಂದು ಚೈನಾದ ಹಡಗುಗಳು ಮೂವ್ ಆಗ್ತಿದೆ ಅಂತಿದ್ದಾರೆ. ಚೈನಾದಕ್ಕೆ ತೊಂದರೆ ಆಗ್ತಿಲ್ಲ ಅಂತಿದ್ದಾರೆ. ಪ್ಲಸ್ ಶ್ಯಾಡೋ ಫ್ಲೀಟಲ್ಲಿ ನಾನು ಅವತ್ತೇ ಹೇಳಿದೆ ಅಪ್ಪ ಅಮ್ಮ ಇಲ್ಲದಿರುವಂಥ ಹಡಗುಗಳು ಇವು ಅಂತ. ಮತ್ತು ಈ ಹಡಗುಗಳು ಇಷ್ಟು ಕಂಡ್ರೆ ನನ್ಗಾಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಖತರ್ನಾಕ್ ಅಂದ್ರೆ ಈ ಶ್ಯಾಡೋ ಫ್ಲೀಟ್ ಹಡಗುಗಳು ತನ್ನ ಕಾರ್ಯಸ್ಥಾನದಿಂದ ಯಾವುದನ್ನ ತುಂಬಿಕೊಂಡು, ಯಾವುದೋ ತೈಲವನ್ನು ತುಂಬಿಕೊಂಡು ಹೊರಟಾಗ ದಾರಿಯಲ್ಲಿ ಸಮಸ್ಯೆ ಆದಾಗ ಸಮುದ್ರ ಮಧ್ಯದಲ್ಲೇ ಅದರ ವ್ಯಾಪಾರ ಆಗೋಗುತ್ತೆ, ಮಾರ್ಬಿಡ್ತಾರೆ. ಇನ್ಯಾರೋ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದವ್ರು ಬೇರೆ ದೇಶದಲ್ಲಿ ಕೂತಿರ್ತಾರೆ. ಆ ದೇಶದ ಫ್ಲಾಗ್ಗೆ, ಅಂದರೆ ಎಲ್ಲ ಶಿಪ್ಗಳಿಗೂ ಆಯಾ ದೇಶದ ಒಂದು ಫ್ಲಾಗ್ ಅಂತ ಇದೆ, ಆ ದೇಶದ ಫ್ಲಾಗ್ಗೆ ಸಮುದ್ರದ ವಿಷಯ ಅಯ್ಯಯ್ಯೋ ಮಧ್ಯಭಾಗದಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಅದು ಎಷ್ಟು ಒಂಥರ ಅಂಡರ್ ವರ್ಲ್ಡ್ ಇಟಾಲಿಯನ್ ಮಾಫಿಯಾ ಥರ ಕೆಲಸ ನಡೆಯುತ್ತೆ ಅಂದರೆ ಶ್ಯಾಡೋ ಫ್ಲೀಟ್ಸ್ದು ಅನ್ಇಮ್ಯಾಜಿನಬಲ್ ಲೆವೆಲ್ಸಲ್ಲಿ ನಡೆಯುತ್ತೆ ಅದು ಶ್ಯಾಡೋ ಫ್ಲೀಟ್. ಲಾರ್ಜ್ಲಿ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಸ್ಯಾಂಕ್ಷನ್ಡ್ ಆಯಿಲ್ ಅನ್ನು ಸಾಗಿಸೋವು ಇವು, ಲೈಕ್ ವೆನೆಜುಲಾ, ಇರಾನ್, ರಷ್ಯಾ, ಇಲ್ಲಿಂದ ಕೆಲವು ಕಡೆಗೆ ಹೋಗುತ್ತೆ. ಅದು ನಮ್ಮಂಥ ದೇಶಕ್ಕೂ ಬಂದಿರ್ಬೋದು, ಲೈಕ್ ನಾರ್ತ್ ಕೊರಿಯಾ, ಈ ಥರ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗ್ತಾ ಇರ್ತಾರೆ, ಕ್ಯೂಬಾ, ಹೀಗೆ. ಹಾಗಾಗಿ ಆ ಶಾಡೋ ಫ್ಲೀಟ್ ಹಡಗುಗಳು ಕೆಲವು ಮೂವ್ ಆಗಿದೆ ಅಂತ ಸುದ್ದಿಗಳಿವೆ. ಬಿಟ್ಟರೆ ಲಾರ್ಜ್ಲಿ ಇನ್ಯಾರ್ದು ಮೂವ್ ಆದಂಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ. ಹಾಗಾಗಿ ಭಾರತಕ್ಕೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ದೊಡ್ಡ ಸಕ್ಕರೆಯ ಸುದ್ದಿ ಎಂಬುದು ಬಹುಮಾಧ್ಯಮಗಳ ವರ್ಣನೆ. ಫೇರ್ ಎನಫ್ ಆಲ್ಸೋ, ಬಟ್ ದೇರ್ ಇಸ್ ಅನ್ ಎಲಿಮೆಂಟ್ ಆಫ್ ಕಾಷನ್, ಎಚ್ಚರಿಕೆ ಅನ್ನೋದು ಇರಬೇಕು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ. ಆರೋಗ್ಯ ಸರಿ ಇಲ್ಲ, ಜ್ವರ, ಮೈಕೈ ಕಾಲು ನೋವು ಅಂತ ಡಾಕ್ಟ್ರುಗಳು ಅದೆಷ್ಟೋ ದಿನದ್ದೊಂದು ಕೋರ್ಸ್ ಕೊಡ್ತಾರೆ. 5 ದಿನನೋ 4 ದಿನನೋ 3 ದಿನದ್ದೋ ಒಂದು ಕೋರ್ಸ್ ಕೊಡ್ತಾರೆ. ಇಡೀ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಕೋರ್ಸನ್ನ ತಗೋಬೇಕು.
ಮೊದಲನೇ ದಿನಾನೇ ಒಂದು ಮಾತ್ರೆನೋ 2 ಮಾತ್ರೆನೋ ತಗೊಂಡಾಗ ಮೈ ಕಾಲು ನೋವು ಕಡಿಮೆ ಆಯಿತು, ಜ್ವರ ಹೋಯ್ತು, ನಡೆಯಾತ ಕಡೆಗೆ ಅಂತ ಹೋದ್ರೆ ಕಷ್ಟ. ಇದು ಹಾಗೆ. ಇದು ಆರಂಭದ ಹಡಗುಗಳು. ಈ ಹಡಗುಗಳು ಆಶಾಭಾವನೆಯನ್ನ ಭಾರತಕ್ಕೆ ಮೂಡಿಸ್ತಾ ಇವೆಯೇ ಹೊರತು ಬಹು ಜನರು ವರ್ಣಿಸಲು ಪ್ರಯತ್ನ ಪಡುತ್ತಿರುವಂತೆ ಸಮಸ್ಯೆಯನ್ನ ಬಗೆಹರಿಸುವುದಿಲ್ಲ ಅಥವಾ ಹರಿಸಕ್ಕಾಗಲ್ಲ ಅದರ ಕೈಯಲ್ಲಿ. ಈಗ 2 ಹಡಗು ಏನು ಇವರು ಮಾತಾಡ್ತಾ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದ್ದಾರೆ ರಫ್ಲಿ ಅರೌಂಡ್ 70,000 ಮೆಟ್ರಿಕ್ ಟನ್ಸ್ ಆಫ್ ಫ್ಯೂಯಲ್ ಏನು ಮಾತಾಡ್ತಿದ್ದಾರೆ ಅಥವಾ LPG ಏನು ಮಾತಾಡ್ತಿದ್ದಾರೆ. ಇದು ಭಾರತದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀವು ಕನ್ವರ್ಷನ್ಗೆ ಹಾಕ್ಕೊಂಡ್ರೆ ಸುಮಾರು 1.5 ಇಂದ 2 ಶುಭಾಶಯಗಳು. ಐಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ, ಕರ್ನಾಟಕದಲ್ಲಿ ನಂಬರ್ 1 ಏನು ಆಸ್ತಿ ಇಟ್ಕೊಂಡಿದ್ರಲ್ಲ ದಿನದ ಬಳಕೆ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೇರ್ಫುಲಿ ನೋಡಬೇಕು ಅದನ್ನು. ಕೆಲವನ್ನ ಬೇರೆಯವ್ರನ್ನ ಬಿಟ್ಬಿಡಿ, ರೋಡಲ್ಲಿರೋರ್ಗೆ ಸಮಸ್ಯೆ ಅಲ್ಲ. ರೋಡಲ್ಲಿ ಖಾಲಿ ಸಿಲಿಂಡರ್ ಹಿಡ್ಕೊಂಡು ನಿಂತಿರೋನಿಗೆ ಈ ವಿವರಣೆಗಳು ಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ನನಗೆ ಕೊಡ್ತೀಯಾ ಇಲ್ವಾ ಹೇಳಪ್ಪ ಸಾಕು ಅಂತ. ನಿನ್ನ ಅಡುಗೆ 46 ತರಲಿ, 86,000 ತರಲಿ, ಏನಾದ್ರು ತಗೊಂಬರ್ಲಿ, ನನ್ಗೆ ಸಿಕ್ಕತ್ತಲ್ವ ಹೇಳಪ್ಪ ಅಂತ ನಾನು ಅಷ್ಟೇ. ನಾನು ಅವ್ರಿಗೆ ಹೇಳ್ತಿಲ್ಲ ಇದನ್ನ. ಆದರೆ ಆ ರೀತಿಯ ಇದನ್ನು ಕಟ್ಟಬಾರ್ದು. ದಿಸ್ ಇಸ್ ಅ ಗ್ರೇಟ್ ನ್ಯೂಸ್ ಇಂಡಿಯಾಗೆ, ನಾನು ಡೌಟೇ ಇಲ್ಲ, ಒಪ್ಕೊಂಡ್ಬಿಡ್ತೀನಿ. ಬಟ್ ಇದು ಎಲ್ಲವನ್ನ ಸಾಲ್ವ್ ಮಾಡುತ್ತೆ ಅನ್ನೋ ಭ್ರಮೆಯನ್ನು ಹುಟ್ಟಿಸಬೇಡಿ. ಈ ತರಹದ ರೀತಿಯಲ್ಲಿ ನಿರಂತರವಾಗಿ ದಿನಕ್ಕೆ 1-2 ಸಾಕು. ಹಾರ್ಮೋನ್ಸ್ ದಾಟಕ್ಕೆ ಸ್ಟಾರ್ಟ್ ಆದರೆ ನಮ್ಮ ದೇಶಕ್ಕೆ ದೆನ್ ಭಾರತದ ರಾಯಭಾರ ನೀತಿ ಮತ್ತು ರಾಯಭಾರಿಗಳ ಕೆಲಸಕ್ಕೆ ಒಂದು ಸಲಾಂ, ನಮಸ್ಕಾರ, ಇಷ್ಟಪಡ್ತೀನಿ, ಓಕೆ ಫ್ರೆಂಡ್, ಬಾಯ್, ಥ್ಯಾಂಕ್ ಯು ಅಂತ ಹೇಳ್ಬೋದು. ಅಲ್ಲಿಯವರೆಗೆ ತಾಳ್ಮೆಯಿಂದ ಕಾಯ್ಬೇಕು ನಾವು. ವಿ ಡೋಂಟ್ ನೋ ಮುಂದೇನಾಗತ್ತೆ ಅಂತ. ಏನೋ ಸದ್ಯಕ್ಕಂತೂ ಇದೆರಡೂ ಬಂದಿದೆ. ಲೆಟ್ಸ್ ಸೆಲೆಬ್ರೇಟ್ ಇಟ್. ಅದನ್ನು ಈ ಎರಡೂ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸೇರಿದ್ದಂಥ ಹಡಗುಗಳು. ಇರಾನ್ ಹೇಳ್ತಾ ಇರೋದು ಭಾರತದ ಧ್ವಜ ಹೊಂದಿರುವ ಹಡಗುಗಳಿಗೆ ಜಾಗ ಕೊಡ್ತೀವಿ. ಈಗ ಅವ್ರದ್ದು ವಿದೇಶಾಂಗ ಮಂತ್ರಿ ಅರಗಾಚಿ ಅವರು ಹೇಳಿದ್ದಾರೆ, ನಮ್ಮ ಜೊತೆ ಯುದ್ಧಕ್ಕೆ ಇಳಿಯದವರ ಮತ್ತು ವೈರಿ ಅಲ್ಲದವರ ಹಡಗನ್ನ ನಾವೇನು ತಡೆಯಲ್ಲ ಅಂತ ಅವ್ರು ಹೇಳಿಕೊಂಡಿದ್ದಾರೆ. ಗೊತ್ತಿಲ್ಲ. ಈ ಮಧ್ಯೆ ಇನ್ನೊಂದು ಜಗ್ಲಾಡ್ಕಿ ಅಂತ ಇನ್ನೊಂದು ಕಚ್ಚಾ ತೈಲ ಇರುವಂಥ ಹಡಗು UAE ಇಂದ ಬರ್ತಾ ಇದೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್. ಸುಮಾರು 80,000 ಟನ್ನನ್ನು ಹೊತ್ಕೊಂಡು. ದಿಸ್ ಇಸ್ ದಿ ಪ್ರಾಬ್ಲಮ್. ಕಚ್ಚಾ ತೈಲವನ್ನು ತರುವಂತಹ ಹಡಗೇನಿದೆ ಅದ್ಭುತ, ಗ್ರೇಟು, ಯಾವುದೋ ಒಂದು ಬರಲಿ ಒಳಕ್ಕೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.